ಭಟ್ಕಳ ತಾಲೂಕಿನ ತಲಗೋಡಿನ ಅತ್ಯಂತ ಪುರಾತನ ದೇವಸ್ಥಾನವಾದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಶಿಲಾನ್ಯಾಸ ಕಾರ್ಯಕ್ರಮ ಮೇ 2, 2025ರಂದು ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಮುಖರಾದ ವಿಠ್ಠಲ್ ನಾಯ್ಕ್ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ದೇವಾಲಯವು ಅತ್ಯಂತ ಪುರಾತನವಾಗಿ ನಿರ್ಮಾಣಗೊಂಡಿದ್ದು ಭಟ್ಕಳ ತಾಲೂಕಿನಲ್ಲಿಯೇ ಮೊದಲ ದೇವಿಯ ದೇವಸ್ಥಾನವಾಗಿದ್ದು ಅತ್ಯಂತ ಶಕ್ತಿ ದೇವತೆಯಾಗಿದ್ದು ಈ ದೇವಿಗೆ ಎಲ್ಲ ಸಮಾಜದಿಂದ ಅಪಾರ ಪ್ರಮಾಣದ ಭಕ್ತರನ್ನು ಹೊಂದಿದೆ. ಈ ದೇವಿಯ ದೇವಸ್ಥಾನ ನಿರ್ಮಿತ ಭೂಮಿ ದಿವಂಗತ ರಾಧಾಕೃಷ್ಣ ಭಟ್ ಅವರ ಹೆಸರಿನಲ್ಲಿ ಪಹಣಿ ಇದ್ದು ಅವರ ಕುಟುಂಬ ಈ ಭೂಮಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯ ಹೆಸರಿಗೆ ದಾನವಾಗಿ ನೀಡಿರುವುದರಿಂದ ಈ ಕಾರ್ಯ ನೆರವೇರಿಸಲು ಸಾಧ್ಯವಾಗಿದೆ. ಅದರ ಜೊತೆ ತಲಗೋಡಿನ ಸಮಸ್ತ ಗ್ರಾಮಸ್ಥರ ಒಮ್ಮತದ ನಿರ್ಧಾರ ಹಾಗೂ ಈ ಸಂಕಲ್ಪದಿಂದ ಮಹತ್ತರವಾದ ಕಾರ್ಯಕ್ರಮ ನಡೆಯಲಿದೆ. ಈ ಶಿಲಾನ್ಯಾಸವನ್ನು ಮೇ 2, 2025ರಂದು ಧರ್ಮಸ್ಥಳ ಕನ್ಯಾಡಿಯ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠಾಧೀಶರಾದ ಪರಮಪೂಜ್ಯ 1008 ಮಹಾಮಂಡಲೇಶ್ವರ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ನೆರವೇರಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ಎಸ್ ವೈದ್ಯ ಉಪಸ್ಥಿತರಿರಲಿದ್ದು ದೇವಸ್ಥಾನದ ನೀಲನಕ್ಷೆ ಅನಾವರಣ ಮಾಡಲಿದ್ದಾರೆ. ಮಾಜಿ ಶಾಸಕ ಸುನೀಲ್ ನಾಯ್ಕ್ ಶಿಲಾಫಲಕ ಅನಾವರಣಗೊಳಿಸಲಿದ್ದು ಅಧ್ಯಕ್ಷತೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕರಿಯಪ್ಪ ನಾಯ್ಕ್, ಟ್ರಸ್ಟಿ ತಿಮ್ಮಯ್ಯ ನಾಯ್ಕ್ ಇರಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತಿಮ್ಮಪ್ಪಗೊಂಡ, ಮಂಜುನಾಥಾಚಾರ್ಯ, ಲೋಕೇಶ್ ನಾಯ್ಕ್, ವೆಂಕಟರಮಣ ನಾಯ್ಕ್, ದಾಸ್ ನಾಯ್ಕ್, ಮಾದೇವಗೊಂಡ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅನು ನಾಯ್ಕ್, ಹೊನ್ನಾವರ. 1971 ಕಂಚಿನ ಮಾಡಿನಿಂದ ಜೀರ್ಣೋದ್ಧಾರ ಆಗಿದೆ. ಅದರ ನಂತರ ಕೆಲವೊಂದು ಕಾನೂನು ತೊಡಕಿನಿಂದ ಆ ಜೀರ್ಣೋದ್ಧಾರವನ್ನು ಮಾಡಲಿಕ್ಕಾಗಿರಲಿಲ್ಲ. ಆದರೆ ಇವತ್ತು ನಮ್ಮ ದೇವಸ್ಥಾನದ ಏನು ಜಾಗ ಇತ್ತು ಅದರ ಜಾಗದ RTC ನಮ್ಮ ದೇವಸ್ಥಾನದ ಅರ್ಚಕರ ಹೆಸರಲ್ಲಿದೆ. ಅವರು ಈಗ ದೊಡ್ಡ ಮನಸ್ಸು ಮಾಡಿ ನಮ್ಮ ದೇವಸ್ಥಾನದ ಟ್ರಸ್ಟಿಗೆ ಆ ಜಾಗವನ್ನು ಹಿಂತಿರುಗಿಸ್ತಾರೆ. ಅದರಿಂದ ನಾವಿವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಟ್ರಸ್ಟನ್ನು ಆಲ್ರೆಡಿ ಸುಮಾರು 14 ವರ್ಷದ ಹಿಂದೆ ಟ್ರಸ್ಟ್ ಮಾಡಿದ್ರು ಕೂಡ ಜೀರ್ಣೋದ್ಧಾರ ಆಗಿರಲಿಲ್ಲ. ಈಗ ಆ ಕಾರ್ಯಕ್ರಮ ಮಾಡಬೇಕಂತೇಳಿ ಅದಕ್ಕೆ ಒಂದು ಮುಹೂರ್ತ ಒದಗಿ ಬಂದಿದೆ. ಅದು ಶಿಲಾನ್ಯಾಸ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದೇ ಬರುವ ದಿನಾಂಕ 2/5/2025ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದಂಥ ಪರಮಪೂಜ್ಯ 1008 ಮಹಾಮಂಡಲೇಶ್ವರರಾದಂಥ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ನಡೆಯಿತು. ಅದರ ಜೊತೆಗೆ ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತವರು ಅಂದರೆ ನಮ್ಮ ಮಾನ್ಯ ಸಚಿವರು ಶ್ರೀಯುತ ಮಂಕಾಳು. ಇದರಲ್ಲಿ ನಾವು ಈ ವಿಷಯವನ್ನು ಅವರ ಮುಂದಿಟ್ಟಾಗ ಅವರು ಸರ್ಕಾರದಿಂದ ಅತಿ ಹೆಚ್ಚಿನ ಅನುದಾನವನ್ನು ನಿಮಗೆ ಒದಗಿಸ್ತೇನೆ ಹಾಗೂ ನನ್ನ ವೈಯಕ್ತಿಕವಾಗಿಯೂ ಕೂಡ ನಾನು ಸಹಾಯ ಮಾಡ್ತೇನೆ, ನೀವು ಇದನ್ನು ಆದಷ್ಟು ಬೇಗ ಮಾಡಬೇಕು, ಯಾಕಂದರೆ ಅವರಿಗೂ ಇದರ ಬಗ್ಗೆ ಮಾಹಿತಿ ಇದೆ. ಭಟ್ಕಳದ ಒಂದು ಮೂಲದ ಪ್ರಕಾರ ಭಟ್ಕಳದಲ್ಲೇ ಅತ್ಯಂತ ಪ್ರಥಮ ದೇವಸ್ಥಾನ ಅಂತ ಒಂದು ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಇದು ಎಷ್ಟು ವರ್ಷದ ಹಳೆಯದು ಅನ್ನೋದ್ರ ಬಗ್ಗೆ ಅದು ಯಾರ ಹತ್ರನೂ ದಾಖಲೆ ಇಲ್ಲ. ಅಷ್ಟು ಹಳೆಯ ದೇವಸ್ಥಾನ. ಅಲ್ಲಿ ಶಾಸನಗಳು ಕೂಡ ಇವೆ ಕೆಲವೊಂದು ದೇವಸ್ಥಾನದಲ್ಲಿ. ಹಾಗಾಗಿ ಅತ್ಯಂತ ಶಕ್ತಿಯುತವಾದಂಥ ದೇವಸ್ಥಾನ ಆದರೂ ಕೂಡ ಅದು ಜೀರ್ಣೋದ್ಧಾರ ಮಾಡಲಿಕ್ಕೆ ತೊಡಗಿರುವುದರಿಂದ ಆಗಿರಲಿಲ್ಲ. ಅದು ಈಗ ಕೂಡಿ ಬಂದಿದೆ. ಇದೆಲ್ಲರ ಸಹಕಾರದಿಂದ ಆ ದಿನ ನಮ್ಮ ಮಾನ್ಯ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದೇ ರೀತಿ ನಮ್ಮ ಮಾಜಿ ಶಾಸಕರಾದಂಥ ಶ್ರೀಯುತ ಸುನೀಲ್ ನಾಯ್ಕ್ ಅವರು ಕೂಡ ಆ ದಿವಸ ಹಾಜರಿರ್ತಾರೆ. ಅದರ ಜೊತೆಗೆ ಎಲ್ಲ ಟ್ರಸ್ಟಿಗಳು ಹಾಗೂ ಎಲ್ಲ ಊರಿನ ಸಮಾಜ ಬಾಂಧವರು ಆ ದಿನ ಬರ್ತಾರೆ. ಹಾಗೆ ಎಲ್ಲ ನಮ್ಮ ಭಟ್ಕಳ ತಾಲೂಕಿನ ಹಾಗೂ ಹೊರವೂರಿನ ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾವು ಈ ಮೂಲಕ ತಮ್ಮ ಮೂಲಕ ಜನರಿಗೆ ನಾವು ಆಹ್ವಾನವನ್ನು ನೀಡುತ್ತಾ ಇದ್ದೇವೆ.